ಜನರನ್ನ ಸೇರಿ ದುರ್ಗದ ಬೆಂಗಾವಲಿಗೆ ಬಂದವನು ಭಾರತ ಮಗ. ಅವನಿಂದ ಸಮರಮುಖದಲ್ಲಿ ನೀನು ಸೋಲಿಸ್ತಿಯನ್ನು ಭರವಸೆ ನನಗುಂಟು. ಆದ್ರೆ ನನ್ನ ಆಸೆ ಏನು, ನನ್ನ ವರ್ಗವು ಪಾಂಡವರನ್ನು ರಕ್ಷಿಸುವಂತಹ ಆ ಶ್ರೀಕೃಷ್ಣನ ದರ್ಶನ ಯಾವಾಗ ಆಗ್ತದೋ ಇನ್ನು ಹಾಗೆ ಕಾಯುತ್ತಾ ಇದ್ದವು. ಇದಕ್ಕೇನಾದ್ರೂ ಉಪಾಯ ಉಂಟು ಮಗ? ಶ್ರೀಕೃಷ್ಣರಾಯನನ್ನು ಕಾಣಬೇಕೆನ್ನುತ್ತವಾದ ಸೀತಾಯಿ ಚಿಂತಿಸುವಂತಹ ಅಗತ್ಯವಿಲ್ಲ. ಅಶ್ವಮೇಧ ಯಾಗದ ಕುದುರೆ ಬೆಂಗಾವಲಿಗೆ ಆಗಿ ಬಂದವರೇ ಆ ಕಲಿ ಪಾರ್ಥ ಆತನನ್ನ ಯುದ್ಧದಲ್ಲಿ ಸೋಲಿಸಿದ್ದೇ ಹೋದಂತಾದ್ರೆ ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವರಂತ ಶ್ರೀಕೃಷ್ಣನ ಪರಮಾತ್ಮ ಆಗಮನೆಯಂಥದ್ದು ನಮ್ಮ ನಾಡಿಗೆ ಆಗ್ತದೆ. ನಿಮಗೆ ಮಾತ್ರವಲ್ಲದೆ ನಮ್ಮ ನಾಡಿನ ಜನತೆಯಲ್ಲರಿಗೂ ಕೂಡ ಆತನ ದರ್ಶನ ಭಾಗ್ಯವನ್ನು ಮಾಡಿಸ್ತೀರಿ ತಾಯಿ. ಬೇಕಿರುವುದೇ ನಿಮ್ಮ ಆಶೀರ್ವಾದ. ಹೋಗಿ ಬಾ. ಯಾವಾಗಲೂ ಕೂಡ ದಿನ ಸಖಿ ವೃಂದವನ್ನ ಕೂಡಿಕೊಂಡು ಇಲ್ಲಿಗಾಗಿ ಬಂದು ನನ್ನ ಪಾದ ಸೇವೆಯನ್ನು ತೊಡಗುವರು. ಆದರೆ ಇವತ್ತು ಹದನೆನ್ನುವಂಥದ್ದು ಸುಟ್ಟ ಬದನೆ ಹಾಗೆ ಆಗಿದೆ. ಮುಖದಲ್ಲಿ ಸುಖ ಇರುವಂಥದ್ದು ಕಾಣಿಸ್ತಾ ಇಲ್ಲ. ಜೊತೆಗೆ ನಿನ್ನ ಸಖಿ ವೃಂದವೂ ಕೂಡ ಕಾಣಿಸ್ತಾ ಇಲ್ಲ. ಎಂದಿನಂತೆ ನಿನ್ನ ಮುಖ ಕಾಣಿಸ್ತಾ ಇಲ್ಲ. ಏನಾಗಿದೆ? ಹುಟ್ಟಿರುವವನು ಮನ್ಮಥ ಪ್ರಾಯ ಸಮರ್ಥನಾಗಿದ್ದ. ಅವನಿಗೆ ಯೋಗಿ ಕನ್ಯೆಯನ್ನು ನೋಡಿ ಮದುವೆ ಮಾಡ್ಬೇಕು. ಚಿಂತಿಸುವಂತ ಗೊತ್ತವಿಲ್ಲ. ದಿನ 8 ಕಳೆದರೊಳಗಾಗಿ ಆತನಿಗೆ ಯೋಗ್ಯವಾದಂತಹ ಹೆಣ್ಣನ್ನು ಹುಡುಕಿ ನಾನು ಮದುವೆ ಮಾಡಿಸ್ತೇನೆ. ಆಗಲಿಂತೆ ಆದಷ್ಟು ಬೇಗ ಹೆಣ್ಣಲ್ಲಿ ಒಂದು ಕಲ್ಯಾಣ ಆಗಲಿ. ದೇವ